Good morning, students. Now we will start the demo of fourth experiment, that is Thevenin's theorem and maximum power transfer theorem. In this experiment, we had to verify the Thevenin's theorem statement and maximum power transfer theorem statement. So what Thevenin's theorem statement? That is, it is possible to simplify the linear circuit to an equivalent circuit by connecting single voltage source and series resistance with the load resistor. ಸೊ ಅಂತ ಹೇಳಿದ್ರೆ ಈ ಸಿಂಗಲ್ ವೋಲ್ಟೇಜ್ ಸೋರ್ಸು ಮತ್ತು ಸೀರೀಸ್ ರೆಸಿಸ್ಟೆನ್ಸನ್ನು ನಾವು ಲೋಡ್ ರೆಸಿಸ್ಟೆನ್ಸ್ ಜೊತೆ ಸೀರೀಸಲ್ಲಿ ಕನೆಕ್ಟ್ ಮಾಡಿದಾಗ ಏನು ಒಂದು ಕಾಂಪ್ಲಿಕೇಟೆಡ್ ಸರ್ಕ್ಯೂಟ್ ಇದೆ ಅಥವಾ ಲೀನಿಯರ್ ಸರ್ಕ್ಯೂಟ್ ಇದೆ, ಅದು ಈಕ್ವಲೆಂಟ್ ಸರ್ಕ್ಯೂಟ್ ಆಗ್ತದೆ. ಯಾವುದಕ್ಕೆ ಈ ಸಿಂಗಲ್ ವೋಲ್ಟೇಜ್ ಸೋರ್ಸು, ಸೀರೀಸ್ ರೆಸಿಸ್ಟೆನ್ಸು, ಲೋಡ್ ರೆಸಿಸ್ಟರ್ ಸೀರೀಸಲ್ಲಿ ಕನೆಕ್ಟ್ ಮಾಡುವಾಗ ಗೊತ್ತಾಯ್ತಲ್ಲ. ಸೊ ಇಲ್ಲಿದೆ ನೋಡಿ ಸರ್ಕ್ಯೂಟ್. ಸೊ ದಿಸ್ ಈಸ್ ಅ ಸರ್ಕ್ಯೂಟ್. ಸೊ ಇಲ್ಲಿ ಏನಾಗಿದೆ, ದಿಸ್ ಈಸ್ ಅ ಲೀನಿಯರ್ ಸರ್ಕ್ಯೂಟ್. ಈ ಬ್ಯಾಟರಿ, ಎರಡು ರೆಸಿಸ್ಟರು, ಆಮೇಲೆ ಮಿಲಿಯಾಮೀಟರ್ ಮತ್ತು ಲೋಡ್ ರೆಸಿಸ್ಟರ್, ಇದು ಏನಾಗಿದೆ, ದಿಸ್ ಇಸ್ ಕಾಲ್ಡ್ ಎ ಲೀನಿಯರ್ ಸರ್ಕ್ಯೂಟ್. ದಿಸ್ ಲೀನಿಯರ್ ಸರ್ಕ್ಯೂಟ್ ನಾವೇನು ಮಾಡಿ ಸಿಂಪ್ಲಿಫೈ ಆಸ್ ಲೈಕ್ ದಿಸ್. ಏನಿದೆ ನೋಡಿ, ಸೊ ದಿಸ್ ಈಸ್ ಎ ವೋಲ್ಟೇಜ್ ಸೋರ್ಸ್, ಸಿಂಗಲ್ ವೋಲ್ಟೇಜ್ ಸೋರ್ಸ್, ಆ್ಯಂಡ್ ದಿಸ್ ಈಸ್ ಅ ಸೀರೀಸ್ ರೆಸಿಸ್ಟೆನ್ಸ್, ದಟ್ ಈಸ್ RTH ಅಂತ ಹೇಳಿದೆ, ಅದು ಥೆವೆನಿನ್ಸ್ ರೆಸಿಸ್ಟೆನ್ಸ್ ಅಂತೇಳಿ. ನೆಕ್ಸ್ಟ್ ಇದು ಮಿಲಿಯಾಮೀಟರ್ ಆ್ಯಂಡ್ ದಿಸ್ ಇಸ್ ಅ ಲೋಡ್ ರೆಸಿಸ್ಟರ್. ಸೊ ಹಾಗಾಗಿ ಆ ಸಿಂಗಲ್ ವೋಲ್ಟೇಜ್ ಸೋರ್ಸು ಆಮೇಲೆ ಸೀರೀಸ್ ರೆಸಿಸ್ಟೆನ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ದಿ ಲೋಡ್ ರೆಸಿಸ್ಟರ್. ಸೊ ಇದನ್ನು ನಾವೇನು ಮಾಡಿದ್ವಿ, ಸಿಂಪ್ಲಿಫೈ ಮಾಡಿದ್ವಿ. ದಿಸ್ ಲೀನಿಯರ್ ಸರ್ಕ್ಯೂಟನ್ನು ನಾವು ಸಿಂಪ್ಲಿಫೈ ಮಾಡಿ ಸೊ ಈಕ್ವಲೆಂಟ್ ಸರ್ಕ್ಯೂಟ್ ಮಾಡ್ಕೊಂಡಿದ್ದೀವಿ, ಗೊತ್ತಾಯ್ತಲ್ಲ. ಸೊ ಅದು ನಮಗೆ ಥೆವೆನಿನ್ಸ್ ಥಿಯರಮ್ ಸ್ಟೇಟ್ಮೆಂಟ್ ಆಗ್ತದೆ. ಸೊ ಅದೇ ರೀತಿ ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಥಿಯರಮನ್ನು ಸಹ ನಾವು ಇದರಿಂದನೇ ವೆರಿಫೈ ಮಾಡ್ತೇವೆ. ಸೊ ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಥಿಯರಮ್ ಸಹ ಏನಂತ ಹೇಳಿ ವೆರಿಫೈ ಮಾಡ್ತೇವೆ, ಈ ಸರ್ಕ್ಯೂಟಲ್ಲಿ ನಾವು ಏನು ಇಂಟರ್ನಲ್ ರೆಸಿಸ್ಟೆನ್ಸ್ ಇದೆ, ದಿಸ್ ಇಂಟರ್ನಲ್ ರೆಸಿಸ್ಟೆನ್ಸು, ಸೊ ನಾವು ಅದೇ ರೀತಿ ಲೋಡ್ ರೆಸಿಸ್ಟೆನ್ಸಲ್ಲಿ ರೆಸಿಸ್ಟೆನ್ಸ್ ಅನ್ಪ್ಲಗ್ ಮಾಡ್ತಾ ಹೋಗ್ತೇವೆ. ಸೊ ನಾವು ಲೋಡ್ ರೆಸಿಸ್ಟರಲ್ಲಿ ಏನು ಅನ್ಪ್ಲಗ್ ಮಾಡ್ತಾ ಹೋಗ್ತಾ ಇದ್ದೀವಿ, ಅದು ಇಂಟರ್ನಲ್ ರೆಸಿಸ್ಟೆನ್ಸಿಗೆ ಈಕ್ವಲೆಂಟ್ ಆದಾಗ ಸೊ ಮ್ಯಾಕ್ಸಿಮಮ್ ಪವರ್ ಈಸ್ ಡೆಲಿವರ್ಡ್ ಅಕ್ರಾಸ್ ದಿ ಲೋಡ್ ರೆಸಿಸ್ಟರ್. ಸೊ ಲೋಡ್ ರೆಸಿಸ್ಟರಲ್ಲಿ ಮ್ಯಾಕ್ಸಿಮಮ್ ಪವರು ಡೆಲಿವರ್ ಆಗ್ತದೆ, ಗೊತ್ತಾಯ್ತಲ್ಲ. ವೆನ್ ದ ಅನ್ಪ್ಲಗ್ಡ್ ಲೋಡ್ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ ಟು ದ total internal resistance of the source or the circuit, when it is equal, so then the maximum power is delivered. ಆಗ ನಮಗೆ ಮ್ಯಾಕ್ಸಿಮಮ್ ಪವರ್ ಡೆಲಿವರ್ ಆಗ್ತದೆ. ಸೊ ಇದು ನಮಗೆ ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಥಿಯರಮ್ ಸ್ಟೇಟ್ಮೆಂಟ್. ಸೊ ಹಾಗಾಗಿ ಇವೆರಡನ್ನೂ ಸಹ ನಾವೇನು ಮಾಡಬೇಕಾಗುತ್ತೆ, ವೆರಿಫೈ ಮಾಡಬೇಕಾಗ್ತದೆ. ಸೊ ಅದನ್ನು ನಾವು ಈ ಎಕ್ಸ್ಪೆರಿಮೆಂಟಲ್ಲಿ ಮಾಡ್ತೇವೆ, ಗೊತ್ತಾಯ್ತಲ್ಲ. ದ ಆಪರೇಟರ್ಸ್ ರಿಕ್ವೈರ್ಡ್ ಫಾರ್ ದಿಸ್ ಎಕ್ಸ್ಪೆರಿಮೆಂಟ್ ಆರ್ ಸೊ DC ಸೋರ್ಸ್, ಬ್ಯಾಟರಿ, ನೆಕ್ಸ್ಟು ರೆಸಿಸ್ಟೆನ್ಸ್, ಅದೇ ರೀತಿ ಮಿಲಿಯಾಮೀಟರ್, ನೆಕ್ಸ್ಟು ಲೋಡ್ ರೆಸಿಸ್ಟರ್. ಸೊ ಈ ಇದರಲ್ಲಿ ಮೊದಲಿಗೆ ಏನು ಮಾಡ್ತೀವಿ, ಥೆವೆನಿನ್ಸ್ ಥಿಯರಮನ್ನು ವೆರಿಫೈ ಮಾಡೋಣ. ದ ಬ್ಯಾಟರಿ ಆ್ಯಂಡ್ 2 resistors ಆರ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ಒನ್ ಅನದರ್, ಆ್ಯಂಡ್ millimeter is connected in series with the load resistor, and load resistor is connected in parallel to the R1 and R2. ಸೊ R1 R2ಗೆ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ಕೊಂಡಿದ್ದೀವಿ. ಓಕೆ, ಸೊ ಈಗ ನಾವು R1 ಮತ್ತು R2 ಅಲ್ಲಿ ಸೊ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ, ದ ನೋನ್ ರೆಸಿಸ್ಟರ್ಸನ್ನು ನಾವು ಅನ್ಪ್ಲಗ್ ಮಾಡಿದ್ದೀವಿ. ಸೊ ನೋನ್ ರೆಸಿಸ್ಟರ್ಸ್ ಆರ್ ಅನ್ಪ್ಲಗ್ಡ್ ಫ್ರಮ್ ದ ರೆಸಿಸ್ಟರ್ಸ್ R1 ಅಂಡ್ R2. ಅದೇ ರೀತಿಯಲ್ಲಿ ನಾವು ವೋಲ್ಟೇಜ್ನು ಸಹ ನೋನ್ ವೋಲ್ಟೇಜನ್ನು ನಾವು ಫಿಕ್ಸ್ ಮಾಡ್ಕೊಳ್ತೀವಿ. ದ ನೋನ್ ವೋಲ್ಟೇಜ್ ದಟ್ ಈಸ್ 15 voltsನ ಇಟ್ಕೊಂಡಿದ್ದೇವೆ, ಗೊತ್ತಾಯ್ತಲ್ಲ. ಸೊ ಅದನ್ನು ನೋಡಿ, ಸೊ ರೆಸಿಸ್ಟೆನ್ಸ್ ಅನ್ಪ್ಲಗ್ಡಿನ R1 ಏನಾಗಿದೆ 1000 Ohm ಇದೆ. ಅದೇ ರೀತಿ ರೆಸಿಸ್ಟೆನ್ಸ್ ಅನ್ಪ್ಲಗ್ಡ್ ಅದು R2 ಇದೆ, ಅದು ನಮಗೆ 1500 ಇದೆ. ನೆಕ್ಸ್ಟು ಇನ್ಪುಟ್ ವೋಲ್ಟೇಜ್ ಏನಿದೆ 15 ಇದೆ. ಸೊ ಹಾಗಾಗಿ ಸೊ ನಾವು ಈಗ ಏನು ಮಾಡಬೇಕಾಗುತ್ತೆ, ಎಕ್ಸ್ಪೆರಿಮೆಂಟನ್ನು ಸ್ಟಾರ್ಟ್ ಮಾಡ್ತೇವೆ. ಸೊ ಈಗ ಲೋಡ್ ರೆಸಿಸ್ಟೆನ್ಸಲ್ಲಿ ನಾವು ಅನ್ಪ್ಲಗ್ ಮಾಡ್ತೇವೆ. ಸೊ ಇಲ್ಲಿ ಬೈ ನೋಯಿಂಗ್ ದ ಅನ್ಪ್ಲಗ್ಡ್ ರೆಸಿಸ್ಟೆನ್ಸ್ ಇನ್ R1 and R2, ದ ಥೆವೆನಿನ್ಸ್ ವೋಲ್ಟೇಜನ್ನು ನಾವು
ಇಟ್ಕೊಳ್ತೀವಿ, ಎಷ್ಟು ಇಡಬೇಕು, ಅದೇ ರೀತಿ ಥೆವೆನಿನ್ಸ್ ರೆಸಿಸ್ಟೆನ್ಸ್ ಏನಿರಬೇಕು ಅಂತ ಹೇಳ್ಬಿಟ್ಟು ನಾವು ಸೊ ವೆರಿಫೈ ಮಾಡ್ತೇವೆ. ಸೊ ಇದನ್ನು ನಾವು ಲೇಟರ್ ನೋಡ್ಕೊಳ್ಳೋಣ. ಈಗ ಏನು ಮಾಡ್ತೇವೆ, ನಾವು ಎಕ್ಸ್ಪೆರಿಮೆಂಟನ್ನು ಸ್ಟಾರ್ಟ್ ಮಾಡಬೇಕು. ಸೊ ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡುವಾಗ ನೋಡಿ ಏನಾಗಿದೆ, ಸೊ ಇದು RL ಅಂತ ಹೇಳಿದ್ರೆ ಲೋಡ್ ರೆಸಿಸ್ಟರ್ಸು, ಸೊ IL ಅಂತ ಹೇಳಿದ್ರೆ ಕರೆಂಟ್ ಅಕ್ರಾಸ್ ದಿ ಲೋಡ್ ರೆಸಿಸ್ಟರ್, ಅದನ್ನು ನಾವು IL ಅಂತ ಹೇಳ್ತೀವಿ. ಫಸ್ಟ್ ಪಾರ್ಟ್ ನಾವು ಈ ಎಕ್ಸ್ಪೆರಿಮೆಂಟಲ್ಲಿ 2 ಪಾರ್ಟ್ ಇದೆ. ಫಸ್ಟ್ ಪಾರ್ಟ್ ಥೆವೆನಿನ್ಸ್ ಥಿಯರಮನ್ನು ನಾವು ವೆರಿಫೈ ಮಾಡೋದು, ಸೆಕೆಂಡ್ ಪಾರ್ಟ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಥಿಯರಮನ್ನು ವೆರಿಫೈ ಮಾಡೋದು. ಫಸ್ಟ್ ಪಾರ್ಟಲ್ಲಿ ಥೆವೆನಿನ್ಸ್ ಥಿಯರಮಲ್ಲಿ 0 ವೋಲ್ಟೇಜ್ನ ಇಟ್ಟಾಗ ಅಂತ ಹೇಳಿದ್ರೆ ಲೋಡ್ ರೆಸಿಸ್ಟರ್ಲಿ ವಿ ಆರ್ ನಾಟ್ ಅನ್ಪ್ಲಗ್ಡ್ ಎನಿ ರೆಸಿಸ್ಟೆನ್ಸ್ ಅಕ್ರಾಸ್ ದಿ ಲೋಡ್ ರೆಸಿಸ್ಟೆನ್ಸ್, ಬಟ್ ಓನ್ಲಿ R1 and R2 ಆರ್ ಅನ್ಪ್ಲಗ್ಡ್. ಸೊ ದೆನ್ ದ ಕರೆಂಟ್ ಅಕ್ರಾಸ್ ದಿ ಲೋಡ್ ರೆಸಿಸ್ಟರ್ ಏನಿದೆ 15.5 ಬರ್ತದೆ, ಅದು 0 ತಗೊಂಡಾಗ. ಸೊ ಈಗ ಏನು ಮಾಡ್ತೀರಾ, 100 ಓಮ್ ರೆಸಿಸ್ಟೆನ್ಸ್ನ ಅನ್ಪ್ಲಗ್ ಮಾಡಿ ಅಟ್ ಲೋಡ್ ರೆಸಿಸ್ಟರಲ್ಲಿ ಮಾತ್ರ ನಾವು ರೆಸಿಸ್ಟರ್ನ ವೇರಿ ಮಾಡ್ತೇವೆ. ಬಟ್ R1 and R2 ಈಸ್ ಕೆಪ್ಟ್ ಕಾನ್ಸ್ಟೆಂಟ್, ಅದನ್ನು ಕಾನ್ಸ್ಟೆಂಟ್ ಇಡ್ತೀವಿ, ಅದನ್ನು ವೇರಿ ಮಾಡೋದಿಲ್ಲ. ಓನ್ಲಿ ವೇರಿಯಬಲ್ ಈಸ್ ಲೋಡ್ ರೆಸಿಸ್ಟರ್ ಈಸ್ ಓನ್ಲಿ ವೇರಿಯಬಲ್. ಸೊ 100 ಓಮನ್ನು ಇಟ್ಟಾಗ ಏನು ಕರೆಂಟ್ ಅಂದರೆ ಬರ್ಕೊಳ್ಳೋದು. ನೆಕ್ಸ್ಟ್ 200 ಓಮನ್ನು ತೆಗಿರಿ, ಅದಕ್ಕೆ ಕರೆಂಟ್ ಏನು ಬರುತ್ತೆ ಅದನ್ನು ಮಿಲಿಮೀಟರಲ್ಲಿ ನಾವು ನೋಡ್ತೇವೆ. ಸೊ ಅದೇನು ಮಿಲಿಮೀಟರಲ್ಲಿ ತೋರಿಸುತ್ತೆ ಅದನ್ನು ಬರ್ಕೊಳ್ಳೋದು. 300ಗೆ ಅನ್ಪ್ಲಗ್ ಮಾಡಿ ಏನು ಬರುತ್ತೆ ಬರ್ಕೊಳ್ಳಿ, 400ಗೆ ಅನ್ಪ್ಲಗ್ ಮಾಡಿ ಏನು ಕರೆಂಟ್ ಬರುತ್ತೆ ಬರ್ಕೊಳ್ಳಿ, ಮಿಲಿಮೀಟರಲ್ಲಿ ಶೋ ಮಾಡುತ್ತೆ. ಅದೇ ರೀತಿ 400ಗೆ ಏನು ಬರುತ್ತೆ ಬರ್ಕೊಳ್ಳಿ, 500ಗೆ ಏನು ಬರುತ್ತೆ ಬರ್ಕೊಳ್ಳಿ, 600. ಸೊ ಡೂ ಅಪ್ ಟು ದ 1000 ಓಮ್. ಸೊ 1000 ಓಮ್ ರೆಸಿಸ್ಟೆನ್ಸನ್ನು ಅನ್ಪ್ಲಗ್ ಮಾಡ್ತಾ ಹೋಗಬೇಕು. ಈಚ್ ಟ್ರಯಲಲ್ಲಿ ನಾವೇನು ಮಾಡ್ತೀವಿ, 100 ಓಮನ್ನು ಅನ್ಪ್ಲಗ್ ಮಾಡ್ತಾ ಹೋಗ್ತೇವೆ. ಸೊ ಅದಕ್ಕೆ ಕರೆಸ್ಪಾಂಡಾಗಿ ಏನು ಒಂದು ಕರೆಂಟ್ ತೋರಿಸುತ್ತೆ ಮಿಲಿಮೀಟರ್ಲಿ, ಅದನ್ನು ನಾವು ರೆಕಾರ್ಡ್ ಮಾಡ್ಕೊಳ್ತಾ ಹೋಗ್ತೇವೆ. ಇದು ಫಸ್ಟ್ ಪಾರ್ಟ್. ಸೊ ಆಫ್ಟರ್ ದ ಕಂಪ್ಲೀಷನ್ ಆಫ್ ಫಸ್ಟ್ ಪಾರ್ಟ್ ನಾವು ವಿ ಹ್ಯಾವ್ ಟು ಏನು ಮಾಡಬೇಕಾಗುತ್ತೆ, ಸೊ ಥೆವೆನಿನ್ಸ್ ಥಿಯರಮನ್ನು ವೆರಿಫೈ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ವಿ ಹ್ಯಾವ್ ಟು ಸಿಂಪ್ಲಿಫೈ ದಿಸ್ ಸರ್ಕ್ಯೂಟ್. ಸೊ ಈ ಸರ್ಕ್ಯೂಟನ್ನು ನಾವೇನು ಮಾಡ್ತೀವಿ, ಸಿಂಪ್ಲಿಫೈ ಮಾಡ್ತೇವೆ, ಹೋಯ್ತಲ್ಲ. ಸೊ ಥೆವೆನಿನ್ಸ್ ಥಿಯರಮ್ ಏನು ಹೇಳ್ತದೆ, Thevenin's theorem states that it is possible to simplify the linear circuit to an equivalent circuit by connecting the single voltage source and series resistance with the load resistor. So ಇದು ಸ್ಟೇಟ್ಮೆಂಟ್. ಸೊ ಹಾಗಾಗಿ ನಾವು ಈ ಒಂದು ಲೀನಿಯರ್ ಸರ್ಕ್ಯೂಟನ್ನು ನಾವೇನು ಮಾಡ್ತೀವಿ, ಇದಕ್ಕೆ ಈಕ್ವಲೆಂಟ್ ಸರ್ಕ್ಯೂಟ್ ಮಾಡ್ಕೊಳ್ತೇವೆ. ಸೊ ಬೈ ಕನೆಕ್ಟಿಂಗ್ ಅ ಸಿಂಗಲ್ ವೋಲ್ಟೇಜ್ ಸೋರ್ಸ್ ಇದೆ, ಅದೇ ರೀತಿ ಸೀರೀಸ್ ರೆಸಿಸ್ಟೆನ್ಸ್ ಇದೆ, ನೆಕ್ಸ್ಟ್ ಏನು ಮಾಡ್ತೇವೆ ಮಿಲಿಮೀಟರ್ ಇದೆ, ಲೋಡ್ ರೆಸಿಸ್ಟರ್ ಇದೆ. ಸೊ ಈಗ ನಾವು R1 R2 ಇಂದ ಏನು ಎಫೆಕ್ಟ್ ಪ್ರೊಡ್ಯೂಸ್ ಆಗ್ತಾ ಇತ್ತು, ಸೊ ಇಲ್ಲಿ ನಾವು ಇಲ್ಲಿ 2 ರೆಸಿಸ್ಟರನ್ನು ಕನೆಕ್ಟ್ ಮಾಡಿದ್ದೀವಿ. ಅದೇ ರೀತಿ ಸಿಂಗಲ್ ವೋಲ್ಟೇಜ್ ಸೋರ್ಸ್ 15 ವೋಲ್ಟ್ಸನ್ನು ಡ್ರಾ ಮಾಡಿದ್ವಿ, ಇದು ಲೀನಿಯರ್ ಸರ್ಕ್ಯೂಟಲ್ಲಿ. ಸೊ ಯಾವಾಗ ಇದು ಥೆವೆನಿನ್ಸ್ ಥಿಯರಮ್ಗೆ ಕನ್ವರ್ಟ್ ಮಾಡ್ತೇವೆ, ಸೊ ಹಾಗೇನಾಗುತ್ತೆ, ಸರ್ಕ್ಯೂಟ್ ಈಸ್ ರೆಡ್ಯೂಸಸ್ ಟು ಓನ್ಲಿ ಸೊ ಸಿಂಗಲ್ ರೆಸಿಸ್ಟೆನ್ಸನ್ನು ಯೂಸ್ ಮಾಡ್ತೇವೆ. ಸೊ ಅದೇ ರೀತಿ ವೋಲ್ಟೇಜ್ ನಾವು ಲೀನಿಯರ್ಲಿದ್ದಾಗ 15 ವೋಲ್ಟ್ಸ್ ಇಟ್ಟು ಇಲ್ಲಿ ಎಷ್ಟು ಇಡಬೇಕು ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಹಾಗಾಗಿ ಥೆವೆನಿನ್ಸ್ ವೋಲ್ಟೇಜ್ನ ನಾವು ಕನೆಕ್ಟ್ ಮಾಡ್ತೇವೆ. ಸೊ ಏನು ಕನೆಕ್ಟ್ ಮಾಡಿದ್ದೀವಿ ವೋಲ್ಟೇಜ್ ಸೋರ್ಸನ್ನು, ಅದರದ್ದು ವೋಲ್ಟೇಜ್ ಎಷ್ಟು ಇರಬೇಕು ಅಂತ ನೋಡಬೇಕು. ಅದಕ್ಕೆ ಈಕ್ವೇಷನ್ ಬಂದ್ಬಿಟ್ಟು ಸೊ VTH ಇಸ್ ಈಕ್ವಲ್ ಟು VR2 ಡಿವೈಡೆಡ್ ಬೈ R1 ಪ್ಲಸ್ R2. ಸೊ ಅದಂತ ಹೇಳಿದ್ರೆ ಥೆವೆನಿನ್ಸ್ ವೋಲ್ಟೇಜ್ ಇಲ್ಲಿ ಫಿಕ್ಸ್ ಮಾಡಬೇಕು ನಾವು ಎಷ್ಟು ಇಡಬೇಕು ಅಂತೇಳಿ. ಸೊ ಹಾಗಾಗಿ ಇದಕ್ಕೆ ಫಾರ್ಮುಲಾ VTH ಇಸ್ ಈಕ್ವಲ್ ಟು VR2 ಡಿವೈಡೆಡ್ ಬೈ R1 ಪ್ಲಸ್ R2. ಸೊ V ಅಂತ ಹೇಳಿದ್ರೆ ಏನು, ಸೊ ನಾವು ಈ ಲೀನಿಯರಲ್ಲಿ ನಾವು ಎಷ್ಟು ವೋಲ್ಟೇಜ್ ಇಟ್ಟಿದ್ದು ಅದು ದಟ್ ಈಸ್ 15 ಇಟ್ಕೊಂಡಿದ್ದು. R2 ಅಂತ ಹೇಳಿದ್ರೆ ಅನ್ಪ್ಲಗ್ ರೆಸಿಸ್ಟೆನ್ಸ್ ಬರ್ಕೊಂಡಿದ್ದೇವೆ 1500, R1 ಅಂತ ಹೇಳಿದ್ರೆ 1000. ಇದಿಷ್ಟು ಆಗ ಕ್ಯಾಲ್ಕುಲೇಟ್ ಮಾಡಿ ಸೊ ಅದು ಎಷ್ಟು ಬರುತ್ತೆ ನೋಡ್ಕೊಳ್ಳಿ. ಅದಕ್ಕೆ ಈ ಒಂದು 15 ವೋಲ್ಟ್ಸ್ ತೆಗೆದಾಗ ನಮಗೆ ಥೆವೆನಿನ್ಸ್ ವೋಲ್ಟೇಜ್ ಬಂದ್ಬಿಟ್ಟು 9 ವೋಲ್ಟ್ಸ್ ಬರುತ್ತೆ ಈ ಕ್ಯಾಲ್ಕುಲೇಷನಲ್ಲಿ. ಅದೇ ರೀತಿ ನಾವು ಥೆವೆನಿನ್ಸ್ ರೆಸಿಸ್ಟೆನ್ಸ್ ಯಾಕಂತ ಹೇಳಿದ್ರೆ ನಾವು ಸೀರೀಸ್ ರೆಸಿಸ್ಟೆನ್ಸ್ನ ತಗೊಂಡಿದ್ದೇವೆ, ಗೊತ್ತಾಯ್ತಲ್ಲ, ಸೀರೀಸ್ ರೆಸಿಸ್ಟೆನ್ಸ್ ದಟ್ ಈಸ್ ಟೇಕನ್ ಸೊ ವಿಚ್ ಇಸ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ದಿ ಲೋಡ್ ರೆಸಿಸ್ಟರ್. ಸೊ ಹಾಗಾಗಿ ಅದನ್ನು ನಾವು ಥೆವೆನಿನ್ಸ್ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕು. ಸೊ ಥೆವೆನಿನ್ಸ್ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡಲಿಕ್ಕೆ R1 R2 ಡಿವೈಡೆಡ್ ಬೈ R1 ಪ್ಲಸ್ R2 ತೊಗೊಳ್ತೇವೆ, ಗೊತ್ತಾಯ್ತಲ್ಲ. ಸೊ ಹಾಗಾಗಿ ಯಾಕೆ ಅಂತ ಹೇಳಿದ್ರೆ R1 R2 ದೇ ಆರ್ ಪ್ಯಾರಲಲ್ ಟು ದಿಸ್ ಲೋಡ್ ರೆಸಿಸ್ಟರ್ ಆಗಿರ್ತದೆ. ಸೊ ಹಾಗಾಗಿ ಇಲ್ಲಿ ನಾವು ಸೊ ಏನು ಮಾಡಬೇಕಾಗ್ತದೆ, ಏನು ಎಫೆಕ್ಟ್ ಪ್ರೊಡ್ಯೂಸ್ ಆಗ್ತದೆ, ಸೊ ಥೆವೆನಿನ್ಸ್ ಅದು ನಾವು ಥೆವೆನಿನ್ಸ್ ರೆಸಿಸ್ಟೆನ್ಸ್ ತೊಗೊಳ್ತೀವಿ. ಹಾಗಾಗಿ ಏನು ಬರೀತೀರಾ R1 R2 ಡಿವೈಡೆಡ್ ಬೈ R1 ಪ್ಲಸ್ R2. ಸೊ ಅದನ್ನು ಹಾಕಿ ಕ್ಯಾಲ್ಕುಲೇಟ್ ಮಾಡಿಕೊಂಡಾಗ ಸೊ ಏನು ಒಂದು ವೋಲ್ಟೇಜ್ ಬರ್ತದೆ ರೆಸಿಸ್ಟೆನ್ಸ್ ಬರ್ತದೆ ಅಂತ ಹೇಳ್ಬಿಟ್ಟು ನೋಡಬೇಕಾಗುತ್ತೆ. ಸೊ ಅದಕ್ಕೆ ಎಕ್ಸ್ಪ್ರೆಷನ್ ಏನಿದೆ ಸೊ ನೋಡಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೇವೆ. ಸೊ RTH ವ್ಯಾಲ್ಯೂ ಬಂದ್ಬಿಟ್ಟು 600 ಓಮ್ ಬರ್ತದೆ, ಗೊತ್ತಾಯ್ತಲ್ಲ. ಅದೇ ರೀತಿ ಥೆವೆನಿನ್ಸ್ ವೋಲ್ಟೇಜನ್ನು ಫೈಂಡ್ ಔಟ್ ಮಾಡಿದ್ವಿ, 9 ವೋಲ್ಟೇಜ್ ಇದೆ. ಸೊ ಅದೇ ರೀತಿ ಥೆವೆನಿನ್ಸ್ ರೆಸಿಸ್ಟೆನ್ಸ್ ಏನಿದೆ 600 ಓಮ್ ಇದೆ. ಸೊ ಹಾಗಾಗಿ ಅದನ್ನು ನಾವು ಏನು ಮಾಡಬೇಕಾಗ್ತದೆ, ಸೊ ಇಲ್ಲಿ ಸರ್ಕ್ಯೂಟಲ್ಲಿ
ಮಾಡಿಕೊಂಡಾಗ ಇದರಲ್ಲಿ ನಾವು ಸಿಂಗಲ್ ವೋಲ್ಟೇಜ್ ಸೋರ್ಸಲ್ಲಿ 9 ವೋಲ್ಟ್ಸ್ಗೆ ಫಿಕ್ಸ್ ಮಾಡ್ಕೊಳ್ತೇವೆ. ಅದೇ ರೀತಿ RTH ಅಲ್ಲಿ 600 ಓಮನ್ನು ಅನ್ಪ್ಲಗ್ ಮಾಡ್ತೇವೆ. ನೆಕ್ಸ್ಟ್ ಏನು ಮಾಡ್ತೀರಾ, ಲೋಡ್ ರೆಸಿಸ್ಟೆನ್ಸರಲ್ಲಿ ನಾವು ರಿಮೂವ್ ಮಾಡ್ತಾ ಹೋಗ್ತೇವೆ. ಗೊತ್ತಾಯ್ತಲ್ಲ. ಈಗ ಟ್ಯಾಬ್ಯುಲರ್ ಕಾಲಮ್ ತಗೊಳ್ಳಿ. ಸೆಕೆಂಡ್ ಪಾರ್ಟಲ್ಲಿ ಏನಾಗಿದೆ ನೋಡಿ, ಫಸ್ಟ್ ಪಾರ್ಟ್ ನಾವು ಹೈಯಲ್ಲಿ ತೊಗೊಂಡಿದ್ದು. ಹೈಯಲ್ಲಿ ಅಂತಲ್ಲ, ಲೀನಿಯರ್ ಸರ್ಕ್ಯೂಟಲ್ಲಿ ಏನು ಒಂದು ಕರೆಂಟ್ ಡ್ರಾ ಆಗಿತ್ತು ಅಕ್ರಾಸ್ ದಿ ಲೋಡ್ ರೆಸಿಸ್ಟರ್, ವೆನ್ ವಿ ಸಿಂಪ್ಲಿಫೈಡ್ ಅಥವಾ ಈಕ್ವಲೆಂಟ್ ಸರ್ಕ್ಯೂಟನ್ನು ನಾವು ಮಾಡಿಕೊಂಡಾಗ ಅಕಾರ್ಡಿಂಗ್ ಟು ದ ಥೆವೆನಿನ್ಸ್ ಥಿಯರಮ್, ಈಗ ಏನು ಕರೆಂಟ್ ಡ್ರಾ ಆಗ್ತದೆ ಅಕ್ರಾಸ್ ದಿ ಲೋಡ್ ರೆಸಿಸ್ಟರ್ ನೋಡಬೇಕಾಗ್ತದೆ. ಯಾಕಂದ್ರೆ ಈಗ ಆಲ್ಮೋಸ್ಟ್ ಸೇಮ್ ಕರೆಂಟು ಅಕ್ರಾಸ್ ದಿ ಲೋಡ್ ರೆಸಿಸ್ಟರು ಡ್ರಾ ಆಗಬೇಕು. ಯಾಕೆ ಅಂತ ಹೇಳಿದ್ರೆ ಲೀನಿಯರ್ ಸರ್ಕ್ಯೂಟಲ್ಲಿ ಇಟ್ ಈಸ್ ಈಕ್ವಲ್ ಟು ದ ಈಕ್ವಲೆಂಟ್ ಸರ್ಕ್ಯೂಟ್ ಅಕಾರ್ಡಿಂಗ್ ಟು ಥೆವೆನಿನ್ಸ್. ಹಾಗಾಗಿ ಏನಾಗ್ತದೆ, ಲೀನಿಯರ್ ಸರ್ಕ್ಯೂಟಲ್ಲಿ ಎಷ್ಟು ಒಂದು ಕರೆಂಟ್ ಡ್ರಾ ಆಗ್ತಾ ಇರುತ್ತೆ ಅಕ್ರಾಸ್ ದಿ ಲೋಡ್ ರೆಸಿಸ್ಟರ್, ದ ಸೇಮ್ ಕರೆಂಟ್ ಹ್ಯಾಸ್ ಟು ಬಿ ಡ್ರಾನ್ ಅಕ್ರಾಸ್ ದಿ ಲೋಡ್ ರೆಸಿಸ್ಟರ್ ಆಲ್ಸೋ ವಿತ್ ದಿ ಸೇಮ್ ರೆಸಿಸ್ಟರ್. ಹಾಗಾಗಿ ಏನಾಗಿರುತ್ತೆ ನೋಡಿ, 0 ವೋಲ್ಟೇಜ್ ತೆಗೆದಾಗ ನಮಗೆ ಲೀನಿಯರ್ ಸರ್ಕ್ಯೂಟ್ ಇದ್ದಾಗ 15.5 ಇತ್ತು, ಅಷ್ಟೇ ಇದೆ 15.5. ನೆಕ್ಸ್ಟ್ 100 ಓಮನ್ನು ಅನ್ಪ್ಲಗ್ ಮಾಡಿ ಲೋಡ್ ರೆಸಿಸ್ಟರಲ್ಲಿ. ನೆಕ್ಸ್ಟ್ ಏನಾಗಿದೆ, ಅದಕ್ಕೆ ಲೀನಿಯರ್ ಸರ್ಕ್ಯೂಟ್ ಇದ್ದಾಗ 13.3 ಇತ್ತು. ಈಕ್ವಲೆಂಟ್ ಸರ್ಕ್ಯೂಟ್ ಮಾಡ್ಕೊಂಡಾಗ 13.3ನೇ ಇದೆ. ಇಲ್ಲಿ RTH ಕಾನ್ಸ್ಟೆಂಟೇ ತಗೊಳ್ತೀರಾ, ಯಾವುದು ವೇರಿಯೇಷನ್ ಏನಿಲ್ಲ. ನೆಕ್ಸ್ಟ್ 200 ಓಮನ್ನು ಅನ್ಪ್ಲಗ್ ಮಾಡಿ ಲೋಡ್ ರೆಸಿಸ್ಟರಲ್ಲಿ. ಅದಕ್ಕೆ ಲೀನಿಯರ್ ಸರ್ಕ್ಯೂಟಲ್ಲಿ ಇದ್ದಾಗ ಫಸ್ಟ್ ಪಾರ್ಟಲ್ಲಿದ್ದಾಗ 11.6 ಇತ್ತು. ಈಗ ನಾವು ಈಕ್ವಲೆಂಟ್ ಸರ್ಕ್ಯೂಟ್ ಅಂತ ಹೇಳಿದ್ರೆ ಥೆವೆನಿನ್ ಸರ್ಕ್ಯೂಟ್ ಮಾಡ್ಕೊಂಡಾಗ 11.6 ಇದೆ. ಹಾಗಾಗಿ ನೆಕ್ಸ್ಟ್ 300 ಓಮನ್ನು ಅನ್ಪ್ಲಗ್ ಮಾಡಿ. ಆಗ ನಮಗೆ ಲೀನಿಯರಲ್ಲಿ 10.3 ಇತ್ತು, ಈಗ ಈಕ್ವಲೆಂಟ್ ಸರ್ಕ್ಯೂಟ್ ಮಾಡ್ಕೊಂಡಾಗ 10.3ನೇ ಇದೆ. ಹಾಗಾಗಿ ಅದೇ ರೀತಿ 400, 500, 600, 700, 800, 900, 1000 ತನಕ ಮಾಡಿ ಏನು ಕೊರಸ್ಪಾಂಡಿಂಗ್ ರೀಡಿಂಗ್ ಬರ್ತದೆ ಅಕ್ರಾಸ್ ದಿ ಲೋಡ್ ರೆಸಿಸ್ಟರ್ ವಿಚ್ ಕ್ಯಾನ್ ಬಿ ರೀಡ್ ಬೈ ದ ಮಿಲಿಯಾಮೀಟರ್. ಮಿಲಿಯಾಮೀಟರ್ನ ಫಿಕ್ಸ್ ಮಾಡಿರ್ತೀವಿ ಸೀರೀಸಲ್ಲಿ, ಅದರಲ್ಲಿ ಏನು ರೀಡಿಂಗನ್ನು ತೋರಿಸೋದನ್ನು ಅದನ್ನು ರೆಕಾರ್ಡ್ ಮಾಡ್ಕೊತಾ ಹೋಗೋದು. ಹಾಗಾಗಿ ಲೀನಿಯರ್ ಸರ್ಕ್ಯೂಟಲ್ಲಿ ಏನು ಒಂದು ಕರೆಂಟ್ ಡ್ರಾನ್ ಆಗ್ತಾ ಇರುತ್ತೆ ಅಕ್ರಾಸ್ ದಿ ಲೋಡ್ ರೆಸಿಸ್ಟರ್, ದ ಸೇಮ್ ಕರೆಂಟ್ ಈಸ್ ಆಲ್ಸೋ ಡ್ರಾನ್ ಅಕ್ರಾಸ್ ದಿ ಲೋಡ್ ರೆಸಿಸ್ಟೆನ್ಸ್ ಫಾರ್ ದ ಈಕ್ವಲೆಂಟ್ ಸರ್ಕ್ಯೂಟ್. ಓಕೆ, ಹಾಗಾಗಿ ಏನಾಗಿದೆ, ನಮಗೆ ಲೀನಿಯರ್ ಸರ್ಕ್ಯೂಟನ್ನು ನಾವು ಸಿಂಪ್ಲಿಫೈ ಮಾಡಿಕೊಂಡಾಗ ಅದಕ್ಕೆ ಈಕ್ವಲೆಂಟ್ ಸರ್ಕ್ಯೂಟನ್ನು ಡ್ರಾ ಮಾಡಿದಾಗ ಸೇಮ್ ಕರೆಂಟು ಡ್ರಾ ಆಗ್ತಾ ಇದೆ. ಹಾಗಾಗಿ ಏನು ಮಾಡ್ತೀವಿ, ವಿಚ್ ವೆರಿಫೈಸ್ ದ ಥೆವೆನಿನ್ಸ್ ಥಿಯರಮ್ ಅಲ್ವಾ. ಥೆವೆನಿನ್ಸ್ ಥಿಯರಮ್ ಏನು ಹೇಳ್ತಾ ಇತ್ತು, ಇಟ್ ಈಸ್ ಪಾಸಿಬಲ್ ಟು ಸಿಂಪ್ಲಿಫೈ ದ ಲೀನಿಯರ್ ಸರ್ಕ್ಯೂಟ್ to equivalent circuit by connecting a single voltage source and series resistance in series with the load resistor. ಹಾಗಾಗಿ ನಮಗೆ ಲೀನಿಯರ್ ಸರ್ಕ್ಯೂಟ್ ಅಲ್ಲಿ ಏನು ಒಂದು ಕರೆಂಟ್ ಡ್ರಾ ಆಗ್ತಾ ಇತ್ತು ಅಕ್ರಾಸ್ ದಿ ಲೋಡ್ ರೆಸಿಸ್ಟರ್, ದ ಸೇಮ್ ಕರೆಂಟ್ ಇಸ್ ಡ್ರಾನ್ ಅಕ್ರಾಸ್ ದಿ ಲೋಡ್ ರೆಸಿಸ್ಟರ್ when equivalent circuit is constructed, hence it verifies the Thevenin's theorem. ಹಾಗಾಗಿ ಇದು ಏನು ಮಾಡ್ತು, Thevenin's theorem ಅನ್ನು ವೆರಿಫೈ ಮಾಡ್ತು. ಓಕೆ, ಅಲ್ಲಿಗೆ ನಾವು ಥೆವೆನಿನ್ಸ್ ಥಿಯರಮನ್ನು ವೆರಿಫೈ ಮಾಡಿದ್ದೀವಿ. ಈಗ ಸೆಕೆಂಡ್ ಪಾರ್ಟಿಗೆ ಈ ಸೆಕೆಂಡ್ ಏನಿತ್ತು, ನಾವು ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಥಿಯರಮ್ ವೆರಿಫೈ ಮಾಡಬೇಕು. ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಥಿಯರಮ್ ಅಲ್ಲಿ ಏನು ಹೇಳಿತ್ತು, ದ ಮ್ಯಾಕ್ಸಿಮಮ್ ಪವರ್ ಈಸ್ ಡೆಲಿವರ್ಡ್ ಅಕ್ರಾಸ್ ದಿ ಲೋಡ್ ರೆಸಿಸ್ಟರ್ ವೆನ್ ದ ಲೋಡ್ ರೆಸಿಸ್ಟರ್ ಈಸ್ ಈಕ್ವಲ್ ಟು ದ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದಿ ಸರ್ಕ್ಯೂಟ್. ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದಿ ಸರ್ಕ್ಯೂಟ್ಗೆ ಲೋಡ್ ರೆಸಿಸ್ಟೆನ್ಸ್ ನಾವೇನು ಅನ್ಪ್ಲಗ್ ಮಾಡ್ತಾ ಹೋಗ್ತೀವಿ ಅದು ಈಕ್ವಲ್ ಆದಾಗ ಏನಾಗುತ್ತೆ, ಮ್ಯಾಕ್ಸಿಮಮ್ ಪವರ್ ಡೆಲಿವರ್ ಆಗ್ತದೆ. ಇಲ್ಲಿ ನಾವು ಓನ್ಲಿ ಕ್ಯಾಲ್ಕುಲೇಷನ್ ಅನ್ನು ಮಾಡ್ತಕ್ಕಂಥದ್ದು ಅಷ್ಟೇ. ಫಸ್ಟ್ ಪಾರ್ಟ್ ಅಲ್ಲಿ ನಾವು ಲೀನಿಯರ್ ಸರ್ಕ್ಯೂಟ್ ಇಂದ ನಾವು ರೀಡಿಂಗ್ ಅನ್ನು ತಗೊಂಡಿದ್ದು, ಸೆಕೆಂಡ್ ಪಾರ್ಟ್ ಅಲ್ಲಿ ಬಂದ್ಬಿಟ್ಟು ಈಕ್ವಲೆಂಟ್ ಸರ್ಕ್ಯೂಟ್ ಕನ್ಸ್ಟ್ರಕ್ಟ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ನಾವು ರೀಡಿಂಗ್ ಅನ್ನು ತಗೊಂಡಿದ್ದು ಅಲ್ವಾ, ಕರೆಂಟ್ ಅವೆರಡು ಮ್ಯಾಚ್ ಅಪ್ ಆಗಿದೆ. ಹಾಗಾಗಿ ಅಲ್ಲಿ ಥೆವೆನಿನ್ಸ್ ಥಿಯರಮ್ ವೆರಿಫೈ ಆಗಿದೆ. ಈಗ ನಾವು ಪಕ್ಕದ ಕಾಲಮ್ ಅನ್ನು ಹಾಕೊಂಡ್ಬಿಟ್ಟು ಅಲ್ಲಿ ನಾವು ಪವರ್ ನ ಫೈಂಡ್ ಔಟ್ ಮಾಡ್ತೀವಿ. ಪವರ್ ಅಂತ ಹೇಳಿದ್ರೆ ಏನು, ದಟ್ ಈಸ್ ಅ ಸ್ಕ್ವೇರ್ ಆಫ್ ಕರೆಂಟ್, ಇಟ್ ಇಸ್ ಅ ಪ್ರಾಡಕ್ಟ್ ಆಫ್ ಸ್ಕ್ವೇರ್ ಆಫ್ ಕರೆಂಟ್ ಅಂಡ್ ರೆಸಿಸ್ಟರ್. ಗೊತ್ತಾಯ್ತಲ್ಲ. ಅಂತ ಹೇಳಿದ್ರೆ I² R ಅಂತ ಹೇಳ್ಬಿಟ್ಟು, ಗೊತ್ತಾಯ್ತಲ್ಲ, I² L ಇಂಟು R ಅಂತಲ್ಲಿ ಪವರ್ ಇಸ್ ಡೆಲಿವರ್ ಅಕ್ರಾಸ್ ಲೋಡ್ ರೆಸಿಸ್ಟರ್. ಹಾಗಾಗಿ ನಾವು ಏನು ಮಾಡಬೇಕಾಗುತ್ತೆ, ನಾವು ಅಕ್ರಾಸ್ ದಿ ಲೋಡ್ ರೆಸಿಸ್ಟರ್ ಏನು ಕರೆಂಟ್ ಡ್ರಾ ಆಗ್ತಾ ಇದೆ, ಅದೇ ರೀತಿ ಏನು ನಾವು ಲೋಡ್ ರೆಸಿಸ್ಟರ್ ಅಲ್ಲಿ ರೆಸಿಸ್ಟೆನ್ಸ್ ಅನ್ಪ್ಲಗ್ ಮಾಡ್ತಾ ಹೋಗ್ತಾ ಇದ್ದೀವಿ ಅಂತೇಳಿ ನೋಡ್ಕೊಬೇಕು. ಹಾಗಾಗಿ ಪವರಿಗೆ ಜನರಲ್ ಫಾರ್ಮುಲಾ ಬಂದ್ಬಿಟ್ಟು I² ಇಂಟು R ಬರ್ತದೆ. ಅಂತ ಹೇಳಿದ್ರೆ ಇಟ್ ಈಸ್ ಅ ಪ್ರಾಡಕ್ಟ್ ಆಫ್ ಸ್ಕ್ವೇರ್ ಆಫ್ ಕರೆಂಟ್ ಆ್ಯಂಡ್ ರೆಸಿಸ್ಟರ್ ಅಂತ ಹೇಳ್ಬಿಟ್ಟು, SI ಯೂನಿಟ್ ಬಂದ್ಬಿಟ್ಟು ವ್ಯಾಟ್ ಆಗಿರುತ್ತೆ. ಓಕೆ, ಹಾಗಾಗಿ ಇದು ಮಿಲಿ ವ್ಯಾಟ್ ಆಗಿರುತ್ತೆ. ಹಾಗಾಗಿ ಅಂತ ಹೇಳಿದ್ರೆ ಕರೆಂಟ್ ಇಂದ ಮಿಲಿ ಆಂಪಿಯರ್ ಇರ್ತದೆ. ಹಾಗಾಗಿ ಇದು ನಾವು ಮಿಲಿ ಆಂಪಿಯರ್ ತಗೊಬೋದು, ಅಥವಾ ನೀವು ಮೈಕ್ರೋ ಆಂಪಿಯರ್ ಅಲ್ಲಿ ತಗೊಂಡ್ರೆ ಇವು ಡೆಸಿಮಲ್ಗಳು ಚೇಂಜಸ್ ಆಗ್ತದೆ. ಈಗ I² ನಾವು ಕಂಡು ಹಿಡ್ಕೊಂಡಿದ್ದೀವಿ. ಇಲ್ಲಿ ನಮಗೆ ಪವರ್ ಡೆಲಿವರ್ಡ್ ಅಕ್ರಾಸ್ ದಿ ಲೋಡ್ ರೆಸಿಸ್ಟರ್ ಆಗಿರೋದ್ರಿಂದ ನೀವು ಈಕ್ವಲೆಂಟ್ ಸರ್ಕ್ಯೂಟಲ್ಲೂ ಮತ್ತು
ಲೀನಿಯರ್ ಸರ್ಕ್ಯೂಟ್ ಇಲ್ಲಿ ಎರಡೂ ಸಹ ಸೇಮ್ ಆಗಿದೆ. ಸೊ ಹಾಗಾಗಿ ನೀವು ಯಾವ್ದಾದ್ರು ಒಂದು ರೀಡಿಂಗ್ ತೊಗೊಂಡ್ರು ಆಗ್ತದೆ, ಎಲ್ಲ ಕಾಮನ್ ಇದು. ಹಾಗಾಗಿ ನೀವು ಏನು ತೊಗೊತೀರಾ, I² ಅಂತ ಬರ್ಕೊಂಡಿದ್ರೆ I² ರೀಡಿಂಗ್ ತೊಗೊಳ್ಳಿ. I² ಇಂಟು RL ಅಂತೇಳಿದ್ರೆ ಲೋಡ್ ರೆಜಿಸ್ಟರ್ ಏನು ಅನ್ಪ್ಲಗ್ ಮಾಡಿದ್ದೀರಾ. ಸೊ ಹಾಗಾಗಿ RL 0 ಇದೆ, ಹಾಗಾಗಿ ಪವರ್ ಡೆಲಿವರ್ ಅಟ್ 0 ಇರ್ತದೆ. ನೆಕ್ಸ್ಟ್ ಸೆಕೆಂಡ್ ಟ್ರಯಲ್ 100 Ω ಇದೆ. ಸೊ 100 ಹಾಕೊಳ್ಳಿ ಇಂಟು 13.3 ಹೋಲ್ ಸ್ಕ್ವೇರ್ ಹಾಕೊಳ್ಳಿ, ಏನು ವ್ಯಾಲ್ಯೂ ಬರುತ್ತೆ ಬರ್ಕೊಳ್ಳಿ. ಸೊ ಹಾಗೆ ಈಚ್ ಟ್ರಯಲ್ಗೆ ನೀವು ಫೈಂಡ್ ಔಟ್ ಮಾಡಬೇಕು ಪವರ್ ಡೆಲಿವರ್ಡ್ ಅಕ್ರಾಸ್ ದಿ ಲೋಡ್ ರೆಜಿಸ್ಟರ್. ಸೊ ಡೂ ಅಪ್ ಟು 1000 Ω. ಸೊ 1000 Ω ತನಕ ಡ್ರಾ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿ ಹ್ಯಾವ್ ಟು ಪ್ಲಾಟ್ ದ ಗ್ರಾಫ್. ಸೊ ಗ್ರಾಫನ್ನು ಪ್ಲಾಟ್ ಮಾಡಬೇಕಾಗುತ್ತೆ ನೋಡಿ. ಸೊ ಗ್ರಾಫ್ ಏನಾಗಿದೆ, ದ ಪವರ್ is taken along y-axis and load resistor is taken along x-axis. So we have to plot the graph. Therefore the nature of graph is obtained like this. ಸೊ ಈಗ ನಾವು ಗ್ರಾಫ್ ಪ್ಲಾಟ್ ಮಾಡಿದ್ದೀವಿ ನೋಡಿ. ಸೊ ಪವರ್ನ ನಾವು ಅಲಾಂಗ್ y-axis ತೊಗೊಂಡಿದ್ದೀವಿ, ಅಲಾಂಗ್ x-axis ಲೋಡ್ ರೆಸಿಸ್ಟೆನ್ಸ್ ತೊಗೊಂಡಿದ್ದೀವಿ. ಸೊ ಹಾಗಾಗಿ ನೇಚರ್ ಆಫ್ ಗ್ರಾಫ್ ಒಬ್ಟೈನ್ಡ್ ಆಗಿದೆ. ಇಲ್ಲಿ ನಮಗೆ ಮ್ಯಾಕ್ಸಿಮಮ್ ಕರ್ವ್ ಇಸ್ ಒಬ್ಟೈನ್ಡ್. ಇಲ್ಲಿ ನೋಡಿ ಲೋಡ್ ರೆಸಿಸ್ಟರ್ ಗ್ರಾಜುವಲಿ ಇನ್ಕ್ರೀಸ್ ಆಗ್ತಾ ಹೋದಂಗು ಸೊ ಪವರ್ ಇನ್ಕ್ರೀಸ್ ಆಗ್ತಾ ಹೋಗಿದೆ. ಆಮೇಲೆ ಏನಾಗಿದೆ, ವೆನ್ ಇಂಟರ್ನಲ್ ರೆಸಿಸ್ಟೆನ್ಸ್ಗೆ ಈಕ್ವಲ್ ಆದಾಗ the unplugged load resistance when it is equal to internal resistance of the circuit, the maximum power is delivered. ಹಾಗಾಗಿ ನೋಡಿ ಇಲ್ಲಿ ಏನಾಗಿದೆ, ಇಲ್ಲಿ ಎಷ್ಟಕ್ಕಿದೆ ನೋಡಿ 600 Ω ಇದೆ. 600 Ωಗೆ ಮ್ಯಾಕ್ಸಿಮಮ್ ಪವರ್ ಡೆಲಿವರ್ ಆಗಿದೆ. ಸೊ ಎಷ್ಟು ಡೆಲಿವರ್ ಆಗಿದೆ ಮ್ಯಾಕ್ಸಿಮಮ್ ಪವರ್ ಅಂತ ಹೇಳಿದ್ರೆ, ಸೊ ದಟ್ ಈಸ್ 35.8 ಏನಿದೆ, 35.6. ಓಕೆ, 35.6 ಸೊ ವ್ಯಾಟ್ ಮಿಲಿ ವ್ಯಾಟ್ ಏನಾಗಿದೆ ಡೆಲಿವರ್ ಆಗಿದೆ ಫಾರ್ ದ 600 Ω ಅಲ್ವಾ. ಸೊ ನಾವು ಥೆವೆನಿನ್ಸ್ ಥಿಯರಮಲ್ಲಿ RTH ಕ್ಯಾಲ್ಕುಲೇಟ್ ಮಾಡಿದ್ದು ಎಷ್ಟಿದು, 600 Ω ತೆಗೆದಿದ್ದು. ಸೊ ಹಾಗಾಗಿ ಇಂಟರ್ನಲ್ ರೆಸಿಸ್ಟೆನ್ಸ್ ಏನಾಯಿತು, 600 Ω. ಸೊ ಯಾವಾಗ ಲೋಡ್ ರೆಸಿಸ್ಟರನ್ನು ನಾವು ಅನ್ಪ್ಲಗ್ ಮಾಡ್ತಾ ಹೋಗ್ತೇವೆ, ಅದು 600 Ωಗೆ ಈಕ್ವಲ್ ಆದಾಗ ಅಂತ ಹೇಳಿದ್ರೆ ಇಂಟರ್ನಲ್ ರೆಸಿಸ್ಟೆನ್ಸ್ 600 Ωಗೆ ಈಕ್ವಲ್ ಆದಾಗ ಮ್ಯಾಕ್ಸಿಮಮ್ ಪವರು ಡೆಲಿವರ್ ಆಗಿದೆ. ಸೊ ಹಾಗಾಗಿ ಏನು ಮಾಡ್ತೀವಿ, ಇದು ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಥಿಯರಮ್ನ ವೆರಿಫೈ ಮಾಡುತ್ತೆ. ಗೊತ್ತಾಯ್ತಲ್ಲ. ಸೊ ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಥಿಯರಮ್ನ by plotting a graph, so we are verifying. By plotting a graph we have to verify the maximum power transfer theorem. So the power is taken along y-axis and load resistance is taken along x-axis. The nature of graph is obtained like this, and the maximum curve is obtained when the internal resistance is equal to the external resistance. Okay, so ಹಾಗಾಗಿ it verify the maximum power transfer theorem. ಸೊ ಹಾಗಾಗಿ ನೆಕ್ಸ್ಟ್ ಏನು ಮಾಡ್ತೀರಾ, ಕನ್ಕ್ಲೂಷನ್ನ ಬರೀತೀರಾ. ಸೊ ಏನಾಗುತ್ತೆ ರಿಸಲ್ಟಲ್ಲಿ, ಸೊ ಫಸ್ಟ್ ಪಾರ್ಟ್ ಸೆಕೆಂಡ್ ಪಾರ್ಟ್ ನಾವು ಎಕ್ಸ್ಪೆರಿಮೆಂಟ್ ಮಾಡಿದಾಗ ಥೆವೆನಿನ್ಸ್ ಥಿಯರಮ್ ವೆರಿಫೈ ಆಗಿದೆ. ನೆಕ್ಸ್ಟ್ ಪವರ್ನ ನಾವು ಫೈಂಡ್ ಔಟ್ ಮಾಡಿಕೊಂಡು ಗ್ರಾಫನ್ನ ಪ್ಲಾಟ್ ಮಾಡಿದಾಗ ಏನಾಗಿರುತ್ತೆ, ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಥಿಯರಮನ್ನು ವೆರಿಫೈ ಆಗಿದೆ. ಎನ್ಸ್ ವಿ ಕನ್ಕ್ಲೂಡ್ ಮಾಡ್ತೀವಿ ರಿಸಲ್ಟಲ್ಲಿ, ಎನ್ಸ್ ಇಟ್ ವೆರಿಫೈ ದ ಥೆವೆನಿನ್ಸ್ ಆ್ಯಂಡ್ ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಥಿಯರಮ್. ಓಕೆ, ಥ್ಯಾಂಕ್ ಯು.